ಒಗ್ಗಟ್ಟಾಗಿ ಸಂಘಟನೆ ಮಾಡುವ ಮುಖಾಂತರ ಈ ಒಂದು ದೊಡ್ಡ ಜಯಕ್ಕೆ ಎಲ್ಲರೂ ಕಾರಣೀಕರ್ತರಾಗಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಕೂಡ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಹಾಗೂ ಎಲ್ಲರ ಪರವಾಗಿ ರಾಜ್ಯದಿಂದ ಮೂಲೆಯಿಂದ ಬಂದಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು, ರಾಜ್ಯದಿಂದ ಬಂದಂಥ ಹಲವಾರು ಜನ ಶಾಸಕರು, ಹಲವಾರು ಜನ ಮಂತ್ರಿಗಳು ವಿಶೇಷವಾಗಿ ಬಂದು ಶಿಗ್ಗಾಂವ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲುವಿಗೆ ಕಾರಣೀಕರ್ತರಾದಂಥ ಎಲ್ಲರಿಗೂ ಕೂಡ ನಾನು ಅನಂತ ಕೋಟಿ ನಮನವನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಸರಿ, ನಿಮ್ಮ ಗೆಲುವನ್ನು ಅಭ್ಯರ್ಥಿ ಹೇಳ್ತಾರೆ, ಬಿಜೆಪಿ ಅಭ್ಯರ್ಥಿ, ನೀವು ಹಣ ಹೆಣ್ಣವನ್ನು ಹಂಚಿ ಗೆದ್ರಿ, ಸರ್ಕಾರವೇ ಬಂದು ನಿಂತಿತ್ತು, ದುಡ್ಡಿನ ಹೊಳೆನೇ ಹರಿಸಿದ್ರು, ಹಾಗಾಗಿ ಗೆಲುವು ಆಯಿತು, ನಾನು ಸೋಲಿನ ವಿಮರ್ಶೆ ಮಾಡ್ತೀನಿ ಅದು ಶಿಗ್ಗಾಂವ ವಿಧಾನಸಭಾ ಕ್ಷೇತ್ರದ ಎಲ್ಲ ಜನರಿಗೂ ಗೊತ್ತಿದೆ ಯಾರು ದುಡ್ಡು ಹಂಚಾರ, ಯಾರು ಹಣ ಹಂಚಿದ್ದಾರೆ ಅಂತೇಳಿ. ನಿಜವಾಗಲೂ ನಮ್ಮ ಗೆಲುವು ನಾವು ನಮ್ಮ ಪಕ್ಷದ ಒಗ್ಗಟ್ಟಿನಿಂದ ಎಲ್ಲ ನಾವು ನಾಯಕರುಗಳು, ವಿಶೇಷವಾಗಿ ಪಾದ್ರಿ ಸಾಹೇಬರು, ಸೋಮಣ್ಣ ಬೀರ್ಮಲ್ಲವರು, ಕುನ್ನೂರವರು, ನಮ್ಮ ಸಂಜೀವ್ ಪ್ರೇಮಾ ಪಾಟೀಲ್, ರಾಜೇಶ್ ಪಾಟೀಲರು, ಬಹಳಷ್ಟು ಜನ ಆಕಾಂಕ್ಷಿಗಳು ಒಗ್ಗಟ್ಟಾಗಿ ಸನ್ಮಾನ್ಯ ಮಯೂರ್ ಕುಮಾರ್ ಸಾಹೇಬರ ನೇತೃತ್ವದಲ್ಲಿ, ಸನ್ಮಾನ್ಯ ಸತೀಶ್ ಅಣ್ಣ ಜಾರಕಿಹೊಳಿಯವರ ಒಂದು ಮಾರ್ಗದರ್ಶನದಲ್ಲಿ ಜಿಲ್ಲೆಯ 5 ಜನ ಶಾಸಕರು, ವಿಶೇಷವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಈಶ್ವರ್ ಖಂಡ್ರೆ ಸಾಹೇಬರು ಎಲ್ಲರ ಮಾರ್ಗದರ್ಶನದಲ್ಲಿ ಒಗ್ಗಟ್ಟಾಗಿ ನಮ್ಮ ರಾಜ್ಯ ಸರ್ಕಾರ 5 ಗ್ಯಾರಂಟಿ ಕೊಟ್ಟಿತ್ತು. ವಿಶೇಷವಾಗಿ ನಮ್ಮ ಶಿಗ್ಗಾಂವ ಗೆಲುವು ನಮ್ಮ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳ ಬಗ್ಗೆ ಏನು ಬಿಜೆಪಿಯವರು ಅಪಪ್ರಚಾರ ಮಾಡ್ತಾ ಇದ್ರು, ಅದಕ್ಕೆ ತಕ್ಕ ಉತ್ತರವನ್ನು ಕೊಟ್ಟಿದ್ದಾರೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿ. ಚುನಾವಣೆ ಸಂದರ್ಭದಲ್ಲಿ ಏನು ಭರವಸೆ ಕೊಟ್ಟಿದ್ರಲ್ಲ ಅವನ್ನೆಲ್ಲ ಈಡೇರಿಸಲಿಕ್ಕೆ ಯಾವ ರೀತಿ ಪ್ರಯತ್ನ ಮಾಡಿ? ನಮ್ಮ ಜಿಲ್ಲೆಯ 5 ಜನ ಹಿರಿಯ ಶಾಸಕರು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ರಾಜ್ಯದ ಎಲ್ಲ ಮುಖಂಡರು ಸಹಕಾರ ತಗೊಂಡು ಏನೇನು ಅವರು ಮಾತು ಕೊಟ್ಟಿದ್ದಾರೆ ಅದನ್ನು ನಾವು ಸಂಪೂರ್ಣವಾಗಿ ಎಲ್ಲರೂ ಒಗ್ಗಟ್ಟಾಗಿ ಈಡೇರಿಸುವಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತೀವಿ. ಸರ್, ಈ ಚುನಾವಣೆಯಲ್ಲಿ ಬಹಳ ಬಿಜೆಪಿ ಒಂದು ಬಂಡವಾಳವನ್ನ ಮಾಡ್ಕೊಂಡಿತ್ತು. ಯಾವುದಕ್ಕೆ ವಕ್ಫ್ ಒಂದು ವಿಚಾರವನ್ನ ಅಥವಾ ಜಮೀರ್ ಅಹಮದ್ ಖಾನ್ ಅವರನ್ನ ಟಾರ್ಗೆಟ್ ಮಾಡ್ಕೊಂಡು ಅದನ್ನು ಬಳಸ್ಕೊಂಡಿತ್ತು. ಸೊ ಅದು ವರ್ಕ್ ಆಗಿಲ್ಲ ಅಂತ ಅನಿಸ್ತಿದೆಯಾ ಅಥವಾ ವರ್ಕ್ ಆಗಿದೆ ಅಂತ ಅನಿಸ್ತಿದೆ? ನಿಮ್ಮ ಪರವಾಗಿನ ಅವ್ರ ಪರವಾಗಿ? ಸೂಫಿ ಶರಣರ ನಾಡು ನಮ್ಮ ಶಿಗ್ಗಾಂವ ಕ್ಷೇತ್ರ, ಅದು ವಿಶೇಷವಾಗಿ ನಮ್ಮ ಶಿಶುನಾಳ ಶರೀಫರು, ಗೋವಿಂದ ಭಟ್ರ ಹಾಗೂ ಕನಕದಾಸರ ನಾಡಿನಲ್ಲಿ ಅದು ಯಾವುದೇ ರೀತಿ ನಡೆದಿಲ್ಲ. ಎಲ್ಲರೂ ಕೂಡ ಎಲ್ಲ ಸಮಾಜದವರು ಒಗ್ಗಟ್ಟಾಗಿ ನಮ್ಮ ಸರ್ಕಾರದ 5 ಗ್ಯಾರಂಟಿಗಳ ಮುಖಾಂತರ ನಮ್ಮ ಪಕ್ಷಕ್ಕೆ ಒಳ್ಳೆಯ ಒಂದು ಬೆಂಬಲ. ಸರ್, ಅಜ್ಜಲ್ ಪೀರ್ ಖಾದ್ರಿ ಅವರ ತ್ಯಾಗವನ್ನು ಯಾವ ರೀತಿ ಸ್ಮರಿಸ್ತೀರಿ? ಯಾವಾಗಲೂ ಅವ್ರ ಜೊತೆಗಿರ್ತೀನಿ. ಎಲ್ಲ ಹಿರಿಯ ನಾಯಕರು, ಅಜ್ಜಲ್ ಪೀರ್ ಖಾದ್ರಿ ಸಾಹೇಬರು, ಸೋಮಣ್ಣ ಅವರು, ಕುನ್ನೂರು, ಪ್ರೇಮಾ ಪಾಟೀಲ್ ಇರ್ತಾರೆ, ಎಲ್ಲ ಹಿರಿಯ ನಾಯಕರು, ರಾಜೇಶ್ವರಿ ಪಾಟೀಲ್ ಅವರು ಎಲ್ಲ ಹಿರಿಯರಿದ್ದಾರೆ. ಅವರ ಸಹಕಾರ ತಗೊಂಡು ನಮ್ಮ ಜಿಲ್ಲೆಯೆಲ್ಲ ಹಿರಿಯ ನಾಯಕರ ಸಹಕಾರ ತಗೊಂಡು ನಾವು ಒಗ್ಗಟ್ಟಾಗಿ ಸಿಎಂ ಆದ ಜಿಲ್ಲೆ ಅಭಿವೃದ್ಧಿ ಆಗಿಲ್ಲ ಅಂತೇಳಿ ಆರೋಪ ಮಾಡಿದ್ವಿ. ಈಗ ಯಾವ ರೀತಿ ಅಭಿವೃದ್ಧಿ ಕನಸು ಕಂಡಿರಿ? ಯಾವ ರೀತಿ ಅಭಿವೃದ್ಧಿ ಕನಸು?